ದೇಶದ ಜನರಿಗೆ ನಮೋ ಉಳಿತಾಯದ ಮಂತ್ರ. ಪೆಟ್ರೋಲ್ ಡೀಸೆಲ್ ಕಡಿಮೆ ಯೂಸ್ ಮಾಡಿ. ಒಂದು ವರ್ಷ ಚಿನ್ನ ಕೊಳ್ಳೋದನ್ನ ಕಡಿಮೆ ಮಾಡಿಬಿಡಿ. ಏಕಾಏಕಿ ಪ್ರಧಾನಿ ಮೋದಿ ವಾರ್ನಿಂಗ್ ಕೊಟ್ಟಿದ್ದು ಯಾಕೆ? ಮೇ 10 ಅಂದರೆ ಅದೇ ಭಾನುವಾರ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಅದ್ರ ಪಾಡಿಗೆ ಯುದ್ಧ ಮಾಡ್ಕೊಳ್ತಾ ಇದ್ರೆ ಯುದ್ಧದಿಂದಾಗಿ ಸಿಲಿಂಡರ್ ಅಭಾವ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಜನರು ಅಷ್ಟೋ ಇಷ್ಟೋ ನೆಮ್ಮದಿಯಾಗಿ ದೇಶದ ಜನರಿದ್ರು. ಅಂದೇ ನಾನಾ ಕಾರ್ಯಕ್ರಮದ ಅಂಗವಾಗಿ ಬೆಂಗಳೂರಿಗೆ ಮೋದಿ ಆಗಮಿಸಿದ್ರು. ಆದರೆ ಬೆಂಗಳೂರಿನಲ್ಲೂ ಯಾವುದೇ ಸುಳಿವು ನೀಡದ ಮೋದಿ ಹೈದರಾಬಾದ್ ಮತ್ತು ವಡೋದರಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದೇಶದ ಜನರಿಗೆ ಮಹತ್ವದ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ದೇಶದ ಜನತೆಯನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಹತ್ವದ ಕರೆ ನೀಡ್ತಾರೆ ಅಂದರೆ ಸ್ವಲ್ಪ ಕಾಲಾವಕಾಶ ಕೊಟ್ಟು ದೆಹಲಿಯಲ್ಲಿ ವರ್ಚುವಲ್ ಮೂಲಕ ಲೈವ್ ಬಂದು ಸಂದೇಶ ಕೊಡ್ತಾ ಇದ್ರು. ಆದರೆ ಇದೀಗ ಹೈದರಾಬಾದ್ ಹಾಗೂ ವಡೋದರಾದಲ್ಲಿ ಭಾನುವಾರ ಸಂಜೆ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮೋದಿ ದೇಶದ ಜನತೆಗೆ ವಾರ್ನಿಂಗ್ ಅಥವಾ ದೊಡ್ಡ ಕರೆ ಕೊಟ್ಟಿದ್ದು ಇಡೀ ದೇಶದಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡ್ತಿದೆ. ಹೌದು, ಹೈದರಾಬಾದ್ ಹಾಗೂ ವಡೋದರಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ ದೇಶದ ಜನತೆಗೆ 7 ಪ್ರಮುಖ ಕರೆಗಳನ್ನು ಕೊಟ್ಟಿದ್ದಾರೆ. ದೇಶದ ಜನತೆ ಸಂಚಲನಕ್ಕೆ ಕಾರಣವಾದ ಮೋದಿಯ ಕರೆಗಳು ಯಾವ್ಯಾವುವು ಅಂದರೆ, ಕನಿಷ್ಠ 1 ವರ್ಷದವರೆಗೆ ಮದುವೆ ಮುಂಜಿ ಸೇರಿದಂತೆ ಯಾವುದೇ ಕಾರ್ಯಕ್ರಮಗಳಿಗೆ ಚಿನ್ನದ ಆಭರಣಗಳನ್ನು ಖರೀದಿಸಬೇಡಿ. ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ. ಅನಗತ್ಯ ಪ್ರಯಾಣ ಕಡಿಮೆ ಮಾಡಿ. ಸಾರ್ವಜನಿಕರ ಸಾರಿಗೆಯಾದ ಮೆಟ್ರೋ, ಬಸ್, ಎಲೆಕ್ಟ್ರಿಕ್ ವಾಹನ ಬಳಸಿ. ಕೋವಿಡ್ ಟೈಮ್ನಂತೆ ಸಾಧ್ಯವಿರುವ ಕಡೆ ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಸಭೆ, ಕ್ಲಾಸ್ ಮಾಡುವುದಕ್ಕೆ ಸಲಹೆ. 1 ವರ್ಷದವರೆಗೆ ಅನಗತ್ಯ ವಿದೇಶಿ ಪ್ರವಾಸ ಮತ್ತು ವಿದೇಶದಲ್ಲಿ ನಡೆಯುವ ಸಮಾರಂಭ ಆಗುವುದನ್ನು ಕಡಿಮೆ ಮಾಡಿ. ವಿದೇಶಿ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡಿ. ಮೇಕ್ ಇನ್ ಇಂಡಿಯಾ ಉತ್ಪನ್ನಗಳಿಗೆ ಆದ್ಯತೆ ನೀಡಿ. ರಾಸಾಯನಿಕ ಗೊಬ್ಬರದ ಬಳಕೆ ಕಡಿಮೆ ಮಾಡಿ. ಸಾವಯವ ಗೊಬ್ಬರ ಬಳಸಿ. ಅಡುಗೆ ಎಣ್ಣೆಯನ್ನ ಬಳಕೆ ಮಾಡುವುದನ್ನು ಕಡಿಮೆ ಮಾಡಿ ಎಂದು ಪ್ರಧಾನಿ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. देश के लिए मरना ही सिर्फ देशभक्ति नहीं होती है, देश के लिए जीना और देश के प्रति अपने कर्तव्यों को निभाना वो भी देशभक्ति होती है. हमें पेट्रोल डीजल का उपयोग कम करना होगा. वर्क फ्रॉम होम, ऑनलाइन कॉन्फ्रेंसेस, वर्चुअल मीटिंग की साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे. ಇನ್ನು ದೇಶದ ಆರ್ಥಿಕ ಭದ್ರತೆಯನ್ನ ಹೆಚ್ಚಿಸಲು ವಿದೇಶಗಳಿಗೆ ಹರಿದು ಹೋಗ್ತಾ ಇರೋ ಲಕ್ಷಾಂತರ ರೂಪಾಯಿ ಡಾಲರ್ಗೆ ಬ್ರೇಕ್ ಹಾಕುವುದಕ್ಕೆ ಮೋದಿ ಈ ಉಳಿತಾಯದ ಮಂತ್ರ ಪಾಲಿಸಲು ದೇಶದ ಜನರಿಗೆ ಕರೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಉಂಟಾಗಿರುವ ಸಂಘರ್ಷದಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದ್ದು ಜನರಲ್ಲಿ ಉಳಿತಾಯವನ್ನ ಹೆಚ್ಚಿಸುವುದಕ್ಕೆ ಈ ಮಹತ್ವದ ಕರೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇನ್ನೊಂದು ಕಡೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಲಿದೆಯಾ ಅಥವಾ ದೊಡ್ಡ ಗಂಡಾಂತರದ ಸೂಚನೆಯನ್ನ ಮೋದಿ ಕೊಟ್ಟಿದ್ದಾರಾ ಅನ್ನೋ ವದಂತಿ ಹಬ್ಬಿದ್ದು ದೇಶದಾದ್ಯಂತ ಸಂಚಲನ ಸೃಷ್ಟಿ ಮಾಡ್ತಿದೆ. ಮೋದಿಯ ಕರೆ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಜಾರಿ ಬರುತ್ತೆ, ಜನರು ಹೇಗೆ ಪಾಲಿಸ್ತಾರೆ, ಜನರ ಪ್ರತಿಕ್ರಿಯೆ ಹೇಗಿರುತ್ತೆ, ಜನರು ಇದನ್ನ ಒಪ್ಕೊಳ್ತಾರಾ, ಮುಂದಿನ ದಿನಗಳಲ್ಲಿ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.